ಹಲೋ ಎವ್ರಿವನ್, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಗಣಿತ ಮೊದಲನೇ ಅಧ್ಯಾಯ ಆದ ವಾಸ್ತವ ಸಂಖ್ಯೆಗಳು ಈ ಪಾಠದ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಈ ಪಾಠದಿಂದ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತು 1 ಮಾರ್ಕ್ಸ್ ಕ್ವಶನ್ ಎಷ್ಟು, 2 ಮಾರ್ಕ್ಸ್ ಕ್ವಶನ್ ಎಷ್ಟು, 3 ಮಾರ್ಕ್ಸ್ ಕ್ವಶನ್ ಎಷ್ಟು, ಇವು ಕೂಡ ಮತ್ತು ಇದರ ಜೊತೆನೆ ಬೇಸಿಕ್ ಏನಿದೆ, ಇದರಲ್ಲಿ ಏನೇನು ನಾವು ಕಲಿಬೇಕು ಅನ್ನೋದ್ರ ಬಗ್ಗೆ ಈ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನೋಡಿ, ಈ ಚಾಪ್ಟರ್ ಇಂದ ವಾಸ್ತವ ಸಂಖ್ಯೆಗಳು, ಈ ಚಾಪ್ಟರ್ ಇಂದ 3 ಇಲ್ಲ ಅಂದ್ರೆ 4 ಮಾರ್ಕ್ಸ್ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಇರುತ್ತೆ. 3 ಇಲ್ಲ ಅಂದ್ರೆ 4 ಮಾರ್ಕ್ಸ್ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ ಅಂತ ನೋಡಿ ಒಂದ್ಸಾರಿ. 1 ಮಾರ್ಕ್ಸ್ ಕ್ವಶನ್ 1 and 2 ಮಾರ್ಕ್ಸ್ ಕ್ವಶನ್ 1. 1 ಮಾರ್ಕ್ 1 and 2 ಮಾರ್ಕ್ 1. ಇದೆಷ್ಟೈತ್ರಿ? 3 ಮಾರ್ಕ್. 1 ಪ್ಯಾಟರ್ನ್ ಆಯ್ತು. 1 ಮಾರ್ಕ್ ಕ್ವಶನ್ 1 and 2 ಮಾರ್ಕ್ 1. 3 ಮಾರ್ಕ್ ಆಯ್ತಾ? ಇನ್ನೊಂದು 1 ಮಾರ್ಕ್ 1 and 3 ಮಾರ್ಕ್ 1. ಎಷ್ಟಾಯ್ತು? 4 ಆಯ್ತು. ಇದು ಸೆಕೆಂಡ್ ಪ್ಯಾಟರ್ನ್. ಒಂದ್ಸಾರಿ ಏನ್ ಮಾಡ್ತಾನೆ, 1 ಮಾರ್ಕ್ 1 2 ಮಾರ್ಕ್ 1 ಅಂತ ಕೇಳ್ತಾನೆ. ಇದು ಕೇಳಲಿಲ್ಲ ಅಂದ್ರೆ ಇನ್ನೊಂದು ಕ್ವಶನ್ ಏನ್ ಬರುತ್ತೆ, 1 ಮಾರ್ಕ್ 1 ಬರುತ್ತೆ ಮತ್ತು 3 ಮಾರ್ಕ್ 1. ಟೋಟಲ್ 4 ಮಾರ್ಕ್ ಆಯ್ತು. 2 ಪ್ಯಾಟರ್ನ್ ಆಯ್ತು. ಇದು ಬಿಟ್ಟು ಬರೀ ಒಂದು 3 ಮಾರ್ಕ್ ಒಂದೇ ಕ್ವಶನ್ ಕೇಳ್ತಾನೆ. ಬರೀ 3 ಮಾರ್ಕಿನ ಒಂದೇ ಕ್ವಶನ್. ನೀವು ಮೂರು ತರ ನಿಮ್ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು. ಈಗ 25 ದಾಗ ಈಗ ಎಕ್ಸಾಮ್ ಆಗದಲ್ಲ ಆಲ್ರೆಡಿ, ಅದರಲ್ಲಿ 1 ಮಾರ್ಕ್ 1 and 2 ಮಾರ್ಕ್ 1 ಕೇಳಿದಾನೆ. 3 ಮಾರ್ಕ್ ಅಷ್ಟೇ. ಹಿಂದಿನ ಪೇಪರ್ ನೋಡಿದ್ರೆ ಒಂದೊಂದು ಪೇಪರ್ ಅಲ್ಲಿ 1 ಮಾರ್ಕ್ 1 and 3 ಮಾರ್ಕ್ 1 ಈ ತರ ಇದೆ. ಸೊ ಈ ತರ 3 ಪ್ಯಾಟರ್ನ್ ಅಲ್ಲಿ ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಕೇಳ್ತಾನೆ. ಸೊ ವಾಸ್ತವ ಸಂಖ್ಯೆದಲ್ಲಿ ಏನ್ ಬರುತ್ತೆ ಏನಿಲ್ಲ, ವಾಸ್ತವ ಸಂಖ್ಯೆ ಅಂದ್ರೆ ಏನು, ಇವೆಲ್ಲವೂ ಈಗ ನಾವು ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು. ಇಲ್ಲಿಂದ ಹೋಗೋಣ ನಾವು, ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು, ಯಾವುವು ಸ್ವಾಭಾವಿಕ ಸಂಖ್ಯೆಗಳು? ಸ್ವಾಭಾವಿಕ ಸಂಖ್ಯೆಯನ್ನು ನಾವು ಎನ್ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಗಣಿತದಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿಗೆ ಎನ್ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಮತ್ತು ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವ್ಯಾವು ಅಂದ್ರೆ 1ರಿಂದ ಸ್ಟಾರ್ಟ್ ಆಗುತ್ತೆ. ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಸ್ಟಾರ್ಟ್ ಆಗುತ್ತೆ. 2, 3, 4 ಅನಂತದವರೆಗೂ 1ರಿಂದ ಸ್ಟಾರ್ಟ್ ಆಗಿ ಮುಂದೆ ಅನಂತದವರೆಗೂ ಅಂತ ಸಂಖ್ಯೆಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಾದ ನಂತರ ಏನಿದೆ, ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗೆ ನಾವು ಪೂರ್ಣ ಸಂಖ್ಯೆಗಳಿಗೆ ಡಬ್ಲ್ಯೂ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಏನು? ಡಬ್ಲ್ಯೂ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಯಾವುದಕ್ಕೆ? ಪೂರ್ಣ ಸಂಖ್ಯೆಯನ್ನು ನಾವು ಡಬ್ಲ್ಯೂ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಆ ಸಂಖ್ಯೆಗಳು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲಿಯವರೆಗೂ? 0ರಿಂದ ಸ್ಟಾರ್ಟ್ ಆಗುವಂತ ಸಂಖ್ಯೆಗಳಿಗೆ ಮತ್ತು 1, 2, 3 ಅನಂತದವರೆಗೂ. ಇದು ಕೂಡ ಸೇಮ್ ಅಷ್ಟೇ. ಏನು? ಸ್ವಾಭಾವಿಕ ಸಂಖ್ಯೆಗಳ ಮುಂದಗಡೆ 0, ಅದೇ 0ರಿಂದ ಸ್ಟಾರ್ಟ್ ಆಗಿ 1, 2, 3 ಅನಂತದವರೆಗೂ ಅಂತ ಸಂಖ್ಯೆಗಳಿಗೆ ನಾವು ಪೂರ್ಣ ಸಂಖ್ಯೆಗಳಂತ ಹೇಳ್ತೀವಿ. 0ರಿಂದ ಸ್ಟಾರ್ಟ್ ಆದರೆ ಅದು ಪೂರ್ಣ ಸಂಖ್ಯೆಗಳು. ಅದಾದ ನಂತರ ಪೂರ್ಣಾಂಕಗಳು. ಪೂರ್ಣಾಂಕಗಳು ಅಂದ್ರೆ ನೋಡ್ಕೊಳ್ಳಿ ಮಕ್ಕಳೇ, ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳು ಇವೆಲ್ಲವೂ ಸೇರಿ ಕೂಡ ಆಗ್ತಕ್ಕಂಥ ಸಂಖ್ಯೆಗಳೇ ಪೂರ್ಣಾಂಕಗಳು. ನೋಡಿ ಇಲ್ಲಿ 1, 2 ಇದೆ, ಮುಂದೆ ಬರ್ತಾನೆ ಇರ್ತದೆ 4, 5, 3, 4, 5, 6 ಅಂದ್ರೆ ಅದರಲ್ಲಿ ಏನ್ ಬಂತು? 1ರಿಂದ ಸ್ಟಾರ್ಟ್ ಆಯ್ತಲ್ಲ, ಇದು ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಬಂತು ಅದರಲ್ಲಿ. ನೆಕ್ಸ್ಟ್ ನೋಡಿ 0ಲಿಂದ ಕೂಡ ಸ್ಟಾರ್ಟ್ ಆಗುತ್ತೆ. 0, 1, 2, 3 0 ಬರುತ್ತೆ ಅಂದ್ರೆ ಅದು ಪೂರ್ಣ ಸಂಖ್ಯೆ ಕೂಡ ಹೌದು. ಸ್ವಾಭಾವಿಕ ಪೂರ್ಣ ಸಂಖ್ಯೆ ಎರಡೂ ಕೂಡ ಪೂರ್ಣಾಂಕದಲ್ಲಿ ಬರುತ್ತೆ. ಮತ್ತು ಪೂರ್ಣಾಂಕದಲ್ಲಿ ಇನ್ನ ಏನ್ ಬರುತ್ತೆ ಅಂದ್ರೆ ನೆಗೆಟಿವ್ ನಂಬರ್, ಅಂದ್ರೆ ಋಣ ಸಂಖ್ಯೆಗಳು, ಋಣಾತ್ಮಕ ಸಂಖ್ಯೆಗಳು. -1 ಆಗಿರ್ಲಿ, -2 ಮೈನಸ್ ಅಲ್ಲಿ ಇರತಕ್ಕಂಥ ಸಂಖ್ಯೆಗಳು, -1, -2, -3, -4 ಇಂತಹ ಸಂಖ್ಯೆಗಳು ಇವೆಲ್ಲವನ್ನು ಏನ್ ಹೇಳ್ತೀವಿ ನಾವು? ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಇದಕ್ಕೆ ನಾವು ಜಡ್ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಪೂರ್ಣಾಂಕಗಳಿಗೆ ಜಡ್ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು?
ಭಾಗಲಬ್ಧ ಸಂಖ್ಯೆ ಅಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯುವಂತಹ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಪಿ ಬೈ ಕ್ಯೂ ರೂಪದಲ್ಲಿ ಇರಬೇಕು ಆ ಸಂಖ್ಯೆಗಳು. 2/3 ಅಂತ ಇದೆ ತಿಳ್ಕೊಳ್ಳಿ. 2/3 ಇದೊಂದು ಭಾಗಲಬ್ಧ ಸಂಖ್ಯೆ. ಪಿ ಬೈ ಕ್ಯೂ ರೂಪದಲ್ಲಿ ಇದೆನಾ ಇದು? ಪಿ ಅಂದ್ರೆ 2 ಅಂತ ತಿಳ್ಕೊಳ್ಳಿ, ಕ್ಯೂ ಅಂದ್ರೆ 3. ಅಂದ್ರೆ ಇದು ಒಂದು ಭಾಗಲಬ್ಧ ಸಂಖ್ಯೆ ತಾನೆ. ಅದೇ ತರ ಮುಂದೇನ್ ಹೇಳ್ತಾ ಇದ್ದಾರೆ, ಕ್ಯೂ ನಾಟ್ ಈಕ್ವಲ್ ಟು 0. ಏನ್ ಹೇಳ್ತಾ ಇದ್ದಾರೆ, ಕ್ಯೂ 0ಗೆ 0 ಆಗಬಾರ್ದು, ಕ್ಯೂ ನ ಬೆಲೆ 0 ಇರಬಾರ್ದು. ಎಕ್ಸಾಂಪಲ್ 2 ಇದೆ, ನಮ್ಮ ಛೇದದಲ್ಲಿ 0 ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕಂಡೀಷನ್ ಏನು, ಪಿ ಬೈ ಕ್ಯೂ ರೂಪದಲ್ಲಿ ಇರಬೇಕು ಅಂತ ಸಂಖ್ಯೆಗಳು ನಾವು ಏನಂತ ಹೇಳ್ತೀವಿ, ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಮುಂದೆ ಕಂಡೀಷನ್ ಏನ್ ಇಟ್ಟಿದ್ದಾರೆ, ಕಂಡೀಷನ್ ಕ್ಯೂ ನಾಟ್ ಈಕ್ವಲ್ ಟು 0 ಅಂದ್ರೆ ಕ್ಯೂ ಬೆಲೆ 0 ಇರಬಾರ್ದು, ಅಂದ್ರೆ ಛೇದದಲ್ಲಿ 0 ಬರಬಾರ್ದು. 0 ಬಂದ್ರೆ ಅದು ಭಾಗಲಬ್ಧ ಸಂಖ್ಯೆ ಅಲ್ಲ. ಓಕೆ, ಸೊ ಇದು ಪಿ ಬೈ ಕ್ಯೂ ರೂಪದಲ್ಲಿ ಇದೆ, ಅದಕ್ಕೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ನೋಡಿ ಎಕ್ಸಾಂಪಲ್, ಇದಕ್ಕೆ ನಾವು ಭಾಗಲಬ್ಧ ಸಂಖ್ಯೆಗೆ ಕ್ಯೂ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಎಕ್ಸಾಂಪಲ್ ನಂಬರ್ ಏನೇನು ಬರುತ್ತೆ, ಭಾಗಲಬ್ಧ ಸಂಖ್ಯೆಗಳಂದ್ರೆ ಯಾವ್ಯಾವ? 1/2 ಒಂದು ಭಾಗಲಬ್ಧ ಸಂಖ್ಯೆ, 3/4 ಒಂದು ಭಾಗಲಬ್ಧ ಸಂಖ್ಯೆ, 2/3 ಒಂದು ಭಾಗಲಬ್ಧ ಸಂಖ್ಯೆ. ಅದೇ ರೀತಿಯಲ್ಲಿ -1 ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ, 1, 2, 1 ಮತ್ತು 2 ಅದನ್ನು ಕೂಡ ಕೊಟ್ಟಿದ್ದಾರೆ. ನೀವಂತೂ ತಿಳಿಯಿತು ಭಾಗಲಬ್ಧ ಸಂಖ್ಯೆ ಹೌದು. ಆದ್ರೆ 0, -1, 1, 2 ಇವು ಯಾಕೆ ಭಾಗಲಬ್ಧ ಸಂಖ್ಯೆಗಳು? ಇವು ಸ್ವಾಭಾವಿಕ ಸಂಖ್ಯೆಗಳಲ್ಲ ಮತ್ತು ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು. ಇದಕ್ಕೆ ಯಾಕೆ ಭಾಗಲಬ್ಧ ಸಂಖ್ಯೆ ಹೇಳತ್ತೀವಿ? ಸೊ ನೋಡಿ, ಸ್ಟಾರ್ಟಿಂಗ್ 0 ತಗೊಳ್ಳೋಣ ನಾವು. 0 ತಗೊಂಡು 0 ಏನು ಒಂದು ಭಾಗಲಬ್ಧ ಸಂಖ್ಯೆ ಹೌದು ಮತ್ತು ಪೂರ್ಣ ಸಂಖ್ಯೆ. 0 ಒಂದು ಪೂರ್ಣ ಸಂಖ್ಯೆ ಮತ್ತು ಭಾಗಲಬ್ಧ ಸಂಖ್ಯೆ ಕೂಡ ಹೌದು. ಯಾಕೆ? ಡಿವೈಡೆಡ್ ಬೈ 1 0 0, ಆನ್ಸರ್ ಏನ್ ಬರುತ್ತೆ? 0ನೇ ಬರುತ್ತೆ. ಸೊ ಇದು ಒಂದು ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ, ಯಾವುದೇ ಸಂಖ್ಯೆ ಇರಲಿ, ಅದು ಪೂರ್ಣ ಸಂಖ್ಯೆ ಇರಲಿ, ಸ್ವಾಭಾವಿಕ ಸಂಖ್ಯೆ ಇರಲಿ, ಪೂರ್ಣಾಂಕ ಇರಲಿ, ಆ ಸಂಖ್ಯೆದ ಕೆಳಗಡೆ ಛೇದದಲ್ಲಿ ಏನಿರುತ್ತೆ 1 ಕಂಪಲ್ಸರಿ ಇದ್ದೇ ಇರುತ್ತೆ. ಯಾವುದೇ ನಂಬರ್ 2 ತಗೊಳ್ಳಿ, ಇದರ ಕೆಳಗೂ ಕೂಡ 1 ಇದ್ದೇ ಇರುತ್ತೆ. ಇಲ್ಲಾಂದ್ರೆ ಡಿವೈಡೆಡ್ ಬೈ 1 ಮಾಡ್ಕೊಳ್ಳಿ, ಆನ್ಸರ್ ಏನ್ ಬರುತ್ತೆ? 2ನೇ ಬರುತ್ತೆ ಅಲ್ಲ. 2/1 ಅಂದ್ರೂ ಒಂದೇ, 2 ಅಂದ್ರೂ ಕೂಡ ಒಂದೇ. ಹಾಗೆ -1 ತಗೊಳ್ಳಿ, ಇದಕ್ಕೂ ಕೂಡ -1 ಬರುತ್ತೆ, ಹೌದ್ ತಾನೆ? ಸೊ 2/1 ಅಂದ್ರೂ ಕೂಡ ಒಂದೇ, ಬರೀ 2 ಅಂದ್ರೂ ಕೂಡ ಒಂದೇ. ಮತ್ತು ಅದು ಹಂತ ಬರೀ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂದ್ರೆ ಇದು 2/1 ಅಂತ ನಾರ್ಮಲ್ ಆಗಿ ತಿಳ್ಕೊಳ್ಳಿ. ಎಲ್ಲ ಸಂಖ್ಯೆಗಳಿಗೆ ಛೇದದಲ್ಲಿ 1 ಇದ್ದೇ ಇರುತ್ತೆ. 0 ಏನಿಲ್ಲ ಅಂದ್ರೆ ಕೆಳಗಡೆ 1 ಇದ್ದೇ ಇರುತ್ತೆ. ಈಗ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ? 1 0 0ನೇ ಬರುತ್ತೆ. 2 ನೋಡಿ, 2 ಕೆಳಗೆ ಏನಿಲ್ಲ ಅಂದ್ರೆ 1 ಇದ್ದೇ ಇರುತ್ತೆ. 1 2 2 ಬಂತಲ್ಲ ಆನ್ಸರ್ ಇಲ್ಲಿ. ಇದಕ್ಕೂ -1 ಕೂಡ ಕೆಳಗೆ ಏನಿಲ್ಲ ಅಂದ್ರೆ 1 ಇದ್ದೇ ಇರುತ್ತೆ. 1 1 1, ಮೈನಸ್ಗೆ ಮೈನಸ್ ಆಸ್ ಇಟ್ ಈಸ್. ಇದು ಏನು? ಭಾಗಲಬ್ಧ ಸಂಖ್ಯೆಗಳು. ಸೊ ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವು? ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಇವೆಲ್ಲವೂ ಕೂಡ ಭಾಗಲಬ್ಧ ಸಂಖ್ಯೆಗಳು ಹೌದು. ಓಕೆನಾ? ಸ್ವಾಭಾವಿಕ ಸಂಖ್ಯೆಗಳು ಕೂಡ ಭಾಗಲಬ್ಧ ಸಂಖ್ಯೆನೇ, ಪೂರ್ಣ ಸಂಖ್ಯೆಗಳು ಕೂಡ ಭಾಗಲಬ್ಧ ಸಂಖ್ಯೆನೇ, ಪೂರ್ಣಾಂಕಗಳು ಕೂಡ ಭಾಗಲಬ್ಧ ಸಂಖ್ಯೆನೇ ಮತ್ತು ಭಾಗಲಬ್ಧ ಸಂಖ್ಯೆಗಳು ಈ ತರ 1/2, 3/4 ಇವೆಲ್ಲವೂ ಕೂಡ ಭಾಗಲಬ್ಧ ಸಂಖ್ಯೆಗಳು. ಇವು ಮೂರು ಸೇರಿ ಏನಾಗುತ್ತೆ? ಭಾಗಲಬ್ಧ ಸಂಖ್ಯೆಗಳು. ಅವು ಯಾವ ರೂಪದಲ್ಲಿ ಇರಬೇಕು? ಪಿ ಬೈ ಕ್ಯೂ ರೂಪದಲ್ಲಿ ಇರಬೇಕು. ಅವಾಗ ನಾವು ಅವನು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡಿ, ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು? ಮತ್ತೆ ಇದಕ್ಕೆ ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಐ ಅಂದ್ರೆ ಏನು? ಇರ್ರಾಷನಲ್ ನಂಬರ್ಸ್. ಅಭಾಗಲಬ್ಧ ಸಂಖ್ಯೆಗಳಿಗೆ ಐ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಇದರಲ್ಲಿ ನೋಡಿ √2, √3, ಪೈ, 0 1 3 0 1 0 ಡಾಟ್ ಮುಂದೆ ಬರ್ತಾನೆ ಇದೆ ಇದು ಆನ್ಸರ್. ಇವು ನಾರ್ಮಲ್ ಆಗಿ √2, √3, ಪೈ ಇವುಗಳನ್ನೇ ನಾವು ಯಾಕೆ ಅಭಾಗಲಬ್ಧ ಸಂಖ್ಯೆ ಹೇಳ್ತೀವಿ?
ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಭಾಗಲಬ್ಧ ಸಂಖ್ಯೆ ಅಂದ್ರೆ P/Q ರೂಪದಲ್ಲಿ ಬರೆಕ್ ಆಗೋದಿಲ್ಲ. ಇಲ್ಲಿ ಏನಿತ್ತು, P/Q ರೂಪದಲ್ಲಿದ್ದಾಗ ಅಂತಹ ಸಂಖ್ಯೆಗಳಿಗೆ ನಾವು ಏನಂತ ಹೇಳ್ತೀವಿ, ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಆದರೆ ಈ ಸಂಖ್ಯೆಗಳನ್ನು ನಾವು P/Q ರೂಪದಲ್ಲಿ ಬರೆಯಕ್ಕೆ ಆಗುವುದಿಲ್ಲ. ಅಂತಹ ಸಂಖ್ಯೆಗಳನ್ನು ನಾವು ಏನಂತ ಹೇಳ್ತೀವಿ, ಅಭಾಗಲಬ್ಧ ಸಂಖ್ಯೆಗಳಂತ ಹೇಳ್ತೀವಿ. ಸೊ ನೋಡಿ, ಒಂದು √2, ನೀವು ನಿಮ್ ಕ್ಯಾಲ್ಕುಲೇಟರ್ದಾಗ ನೋಡಿ, √2 ಆನ್ಸರ್ ಏನ್ ಬರುತ್ತೆ, 1 ಪಾಯಿಂಟ್ ಸಮಥಿಂಗ್ ಹಂಗೆ ಬರ್ತಾ ಇರುತ್ತೆ. ಅದು √2 ವ್ಯಾಲ್ಯೂ ಹಂಗೆ ಬರ್ತಾ ಇರುತ್ತೆ. ಎಕ್ಸಾಕ್ಟ್ ಆನ್ಸರ್ ನಮಗೆ ಸಿಗಲ್ಲ, ಮುಂದೆ ಹೋಗ್ತಾನೆ ಇರುತ್ತೆ. ಅದೇ ರೀತಿ √3 ಕೂಡ. ಈ ಪೈ ನೋಡಿ, ಪೈ ವ್ಯಾಲ್ಯೂ 22/7 ಇದೆ. ಓಕೆನಾ? ಇದು ಕೂಡ ಪೈ ಎಕ್ಸಾಕ್ಟ್ ವ್ಯಾಲ್ಯೂ ಇಲ್ಲ. ಇದಕ್ಕ ಛೇದ ಹೊಡೆದು ನೋಡಿ, ಇಲ್ಲಾಂದ್ರೆ ಡಿವಿಷನ್ ಮಾಡ್ಕೊಂಡು ನೋಡಿ. 7ರಿಂದ 22ಕ್ಕೆ, 7ರಿಂದ 22ಕ್ಕೆ ಭಾಗ ಮಾಡಿ ನೋಡಿ. 7 3 21, ಏನು ಉಳಿತು, 1 ಉಳಿತು. ಪಾಯಿಂಟ್ ತಗೊಂಡು 0 ತಗೊಳ್ಳಿ. ಇಲ್ಲಿ 7 1 7, ಏನು ಉಳಿತು, 3 ಉಳಿತು. ಇನ್ನೊಂದು 0 ತಗೊಳ್ಳಿ. 7 4 28, ಇನ್ನೇನು ಉಳಿತು, 2 ಉಳಿತು. ಇನ್ನ 0 ತಗೊಂಡಿವಿ ಅಂದ್ರೆ 20 ಆಗುತ್ತೆ. 7 2 14, ಇನ್ನ 6 ಉಳಿಯುತ್ತೆ. ಹಂಗೆ ಕಂಟಿನ್ಯೂ ಬರ್ತಾನೆ ಇದೆ. 3.14 ಇನ್ನ ಆನ್ಸರ್ ಏನಾಗ್ತಾ ಇದೆ, ಮುಂದೆ ಬರ್ತಾನೆ ಇದೆ. ಎಕ್ಸಾಕ್ಟ್ ಆನ್ಸರ್ ಸಿಗ್ತಾ ಇಲ್ಲ, ಎಂಡ್ ಸಿಗ್ತಾ ಇಲ್ಲ. ಅಂತಹ ಸಂಖ್ಯೆಗಳಿಗೆ ನಾವು ಏನಂತ ಹೇಳ್ತೀವಿ, ಅಭಾಗಲಬ್ಧ ಸಂಖ್ಯೆಗಳು. ಎಕ್ಸಾಂಪಲ್, ಈ ಏನ್ ಸಂಖ್ಯೆ ಅದಾವಲ್ಲ, ಈ ಸಂಖ್ಯೆಗಳಿಗೆ ಎಕ್ಸಾಕ್ಟ್ ಆನ್ಸರ್ ಅದ. ಎಕ್ಸಾಂಪಲ್ ನೋಡಿ, ಈಗ ಇಲ್ಲಿ ಏನ್ ಬರ್ಕೊಂಡಿವಿ ನಾವು, 1/2 ಅಂತ ಬರ್ಕೊಂಡಿವಿ. ಓಕೆನಾ? ಇದಕ್ಕೆ ಡಿವಿಷನ್ ಮಾಡ್ಕೋಬಹುದಾ, 0 ಪಾಯಿಂಟ್ ತಗೊಂಡು ಮಾಡ್ಕೋಬಹುದು. 2 5 10. ಆನ್ಸರ್ ಎಕ್ಸಾಕ್ಟ್ ಬರ್ತಾ ಇದೆ 0.5. ಇದರ ಆನ್ಸರ್ ಏನು, 0.5. ಆದ್ರೆ ಇದರಲ್ಲಿ ಏನಾಗ್ತಾ ಇದೆ, ಈ ತರ ಎಕ್ಸಾಕ್ಟ್ ಆನ್ಸರ್ ಬರ್ತಾ ಇಲ್ಲ. ಮತ್ತೆ ಅದಕ್ಕೆ ನಾವು P/Q ರೂಪದಲ್ಲಿ ಬರೆಯಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾವು ಆ ಸಂಖ್ಯೆಗಳಿಗೆ ಏನಂತ ಹೇಳ್ತೀವಿ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಏನು, ಎಕ್ಸಾಕ್ಟ್ ಆನ್ಸರ್ ಬರ್ತಾ ಇಲ್ಲ ಮತ್ತು ಆನ್ಸರ್ ಇಂದ ಎಂಡ್ ಕೂಡ ಆಗ್ತಾ ಇಲ್ಲ. ಅಂತ ಸಂಖ್ಯೆಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಮತ್ತು P/Q ರೂಪದಲ್ಲಿ ಕೂಡ ಬರೆಯಕ್ ಆಗುದಿಲ್ಲ. ಈ ಸಂಖ್ಯೆಗಳಿಗೆ P/Q ರೂಪದಲ್ಲಿ ಬರೆಯಕ್ಕೆ ಆಗುದಿಲ್ಲ. ಆದ್ರಿಂದ ಇವು ಒಂದು ಅಭಾಗಲಬ್ಧ ಸಂಖ್ಯೆಗಳು. ನೀವೆಲ್ಲವನ್ನು ಸೇರಿ ಏನಾಗುತ್ತೆ ಅಲ್ಲ, ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ, ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆಗಳು, ಇವೆಲ್ಲವನ್ನು ಕೂಡಿ ನಾವು ಏನಂತ ಹೇಳ್ತೀವಿ ಅಂದ್ರೆ ವಾಸ್ತವ ಸಂಖ್ಯೆಗಳು. ಇವೆಲ್ಲವನ್ನು ಸೇರಿ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ. ಏನು, ಎಲ್ಲವನ್ನು ಸೇರಿ ವಾಸ್ತವ ಸಂಖ್ಯೆ ಅಂತ ಹೇಳ್ತೀವಿ. ಇದೇ ವಾಸ್ತವ ಸಂಖ್ಯೆಗಳು. ಎಲ್ಲ ಸಂಖ್ಯೆಗಳನ್ನು ಸೇರಿ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ. ಇದು ಎಷ್ಟಿದಾಗ ಬೇಸಿಕ್. ಇನ್ನೊಂದು ಏನಿದೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ ಮುಂದೆ. ಸೊ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಅವಿಭಾಜ್ಯ ಸಂಖ್ಯೆಗಳು ಮತ್ತು ಸಂಯುಕ್ತ ಸಂಖ್ಯೆಗಳು, ಇವು ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಚಾಪ್ಟರ್. ಈ ಪಾಠಗೆ ಇವೆರಡೂ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸೊ ನೋಡಿ, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಮತ್ತು ಸಂಯುಕ್ತ ಸಂಖ್ಯೆ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ನೋಡಿ ಅದು ತಿಳ್ಕೊಳ್ಳಿ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಮತ್ತು ಸಂಯುಕ್ತ ಸಂಖ್ಯೆ ಅಂದ್ರೆ ಏನು. ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವುದೇ ಒಂದು ಅಂಕಿ ಅಥವಾ ಯಾವುದೇ ಒಂದು ಸಂಖ್ಯೆ ಇರುತ್ತಲ್ಲ, ಅದು ಒಂದರ ಮಗ್ಗಿಯಿಂದ ಹೋಗ್ಬೇಕು, ಇಲ್ಲ ಮತ್ತು ಅದೇ ಮಗ್ಗಿಯಿಂದ ಏನಾಗಬೇಕು, ಡಿವಿಷನ್ ಆಗ್ಬೇಕು ಅಥವಾ ಡಿವೈಡ್ ಆಗ್ಬೇಕು. ಅಂತ ಸಂಖ್ಯೆಗಳಿಗೆ ನಾವು ಏನಂತ ಹೇಳ್ತೀವಿ, ಅವಿಭಾಜ್ಯ ಸಂಖ್ಯೆಗಳು. ಅಂದ್ರೆ ಒಂದರ ಮಗ್ಗಿಯಿಂದ ಹೋಗ್ಬೇಕದು ಮತ್ತು ಅದೇ ನಂಬರಿಂದ ಅದು ಏನಾಗಬೇಕು, ಡಿವೈಡ್ ಆಗ್ಬೇಕು.
ಅಂತಹ ಸಂಖ್ಯೆಗಳಿಗೆ ನಾವು ಏನಂತ ಹೇಳ್ತೀವಿ? ಅವಿಭಾಜ್ಯ ಸಂಖ್ಯೆಗಳು. ಎಕ್ಸಾಂಪಲ್ ನೋಡಿ, 2, 3, 5, 7, 11, 11, 2, 3, 5, 7, 11. 2 ನೋಡಿ, ಈಗ 2 ಯಾವ ಮಗ್ಗಿಯಲ್ಲಿ ಬರುತ್ತೆ? 1ರ ಮಗ್ಗಿಯಲ್ಲಿ ಬರುತ್ತೆ. ಇನ್ನೊಂದು ಸ್ವಂತ ಅದೇ 2ರ ಮಗ್ಗಿಯಲ್ಲಿ, ತನ್ನದೇ ಆದ ಮಗ್ಗಿಯಲ್ಲಿ. 3 ನೋಡಿ, 3 ಕೂಡ 1ರ ಟೇಬಲ್ ಅಲ್ಲಿ ಬರುತ್ತೆ ಮತ್ತು ಸ್ವಂತ 3ರ ಟೇಬಲ್ ಅಲ್ಲಿ. ಹಾಗೆ 5 ನೋಡಿ, 5 ಕೂಡ 1ರ ಟೇಬಲ್ ಅಲ್ಲಿ ಬರುತ್ತೆ ಮತ್ತು ಸ್ವಂತ 5ರ ಟೇಬಲ್ ಅಲ್ಲಿ. 7 ಸ್ವಂತ 1ರ ಮಗ್ಗಿಯಲ್ಲಿ ಬರುತ್ತೆ ಮತ್ತು ಸ್ವಂತ 7ರ ಮಗ್ಗಿಯಲ್ಲಿ ಬರುತ್ತೆ. 11 1ರ ಟೇಬಲ್ ಅಲ್ಲಿ ಮತ್ತು ಸ್ವಂತ 11ರಲ್ಲಿ. ಇವೇನು ಸ್ವಂತ ಮಗ್ಗಿಯಲ್ಲಿ ಬರ್ತಕ್ಕಂಥ ಮತ್ತು ಒಂದರ ಮಗ್ಗಿಯಲ್ಲಿ, ಅಂದ್ರೆ 1ರ ಟೇಬಲ್ ಅಲ್ಲಿ ಮತ್ತು ಸ್ವಂತ ಅದೇ ಟೇಬಲ್ ಅಲ್ಲಿ ಬರ್ತಕ್ಕಂಥ ಸಂಖ್ಯೆಗಳಿಲ್ಲ. ಅಂದ್ರೆ 1ರಿಂದ ಭಾಗವಾಗುವ ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವಂತ ಸಂಖ್ಯೆಗಳಿಗೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಇವುಗಳಿಗೆ ಏನಂತ ಹೇಳ್ತೀವಿ? ಅಪವರ್ತನಗಳು. ಅಪವರ್ತನಗಳು. ಇವುಗಳಿಗೆ ಏನಂತ ಹೇಳ್ತೀವಿ? ಅಪವರ್ತನಗಳು. 2ರ ಎಷ್ಟು ಅಪವರ್ತನಗಳಿದಾವೆ? 1 ಮತ್ತು 2. 3ರ ಅಪವರ್ತನಗಳು 1 ಮತ್ತು 3. 5ರ ಅಪವರ್ತನಗಳು 1 ಮತ್ತು 5. ಇವುಗಳು ಅವಿಭಾಜ್ಯ ಸಂಖ್ಯೆಗಳು, ಇವುಗಳು ಅಪವರ್ತನಗಳು. ಹಾಗೇನೆ ಈಗ ನೋಡಿ, ಇದೇನು 1ರ ಟೇಬಲ್ ಅಲ್ಲಿ ಹೋಗುವಂತ ಸಂಖ್ಯೆ ಮತ್ತು ಸ್ವಂತ ಅದೇ ಟೇಬಲ್ ಅಲ್ಲಿ ಭಾಗಿಸುವಂತ ಸಂಖ್ಯೆಗಳು, ಭಾಗವಾಗುವಂತ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಅದಾಯಿತು. ನೆಕ್ಸ್ಟ್ ಸಂಯುಕ್ತ ಸಂಖ್ಯೆ ಅಂದ್ರೆ ಏನು? 2 ಅಪವರ್ತನಗಳಿಗಿಂತ ಜಾಸ್ತಿ, 2 ಸಂಖ್ಯೆಗಳಿಗಿಂತ ಜಾಸ್ತಿ ಅಪವರ್ತನಗಳು ಹೊಂದಿರುವಂತಹ ಸಂಖ್ಯೆಗಳಿಗೆ ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೀವಿ. 2 ಸಂಖ್ಯೆಗಳಿಗಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳು ಏನು? 2 ಅಪವರ್ತನಗಳಿಗಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳು. ಎಕ್ಸಾಂಪಲ್ ನೋಡಿ, 4, 6, 8, 9, ಓಕೆ, ಮತ್ತು 10 ನೋಡಿ. ನೀವು ಅಪವರ್ತನಗಳು ಬರ್ಕೊಳ್ಳಿ. ಇಲ್ಲಿ ಏನಾಗುತ್ತೆ? 4 ಯಾವ ಮಗ್ಗಿಯಲ್ಲಿ ಬರುತ್ತೆ? 4 1ರ ಟೇಬಲ್ ಅಲ್ಲಿ ಬರುತ್ತೇನೋ? 2ರ ಟೇಬಲ್ ಅಲ್ಲಿ ಕೂಡ ಬರುತ್ತೆ ಮತ್ತು 4ರ ಟೇಬಲ್ ಅಲ್ಲಿ. 1ಕ್ಕಿಂತ ಜಾಸ್ತಿ ಆಯ್ತಾ? ಸಾರಿ, 2 ಅಪವರ್ತನಗಳಿಗಿಂತ ಜಾಸ್ತಿ ಆಯ್ತಲ್ಲ, 3 ಅಪವರ್ತನಗಳು ಬಂದಿಲ್ಲಿ. ಹಾಗೆ 6 ಕೂಡ ನೋಡಿ, 1ರ ಟೇಬಲ್ ಅಲ್ಲಿ ಬರುತ್ತೆ, 2ರ ಟೇಬಲ್ ಅಲ್ಲಿ ಬರುತ್ತೆ, 3ರ ಟೇಬಲ್ ಅಲ್ಲಿ ಬರುತ್ತೆ ಮತ್ತು 6ರ ಟೇಬಲ್ ಅಲ್ಲಿ ಬರುತ್ತೆ. ಹಾಗೇನೆ 8 1ರ ಟೇಬಲ್ ಅಲ್ಲಿ ಬರುತ್ತೆ, 2ರ ಟೇಬಲ್ ಅಲ್ಲಿ ಬರುತ್ತೆ, 4ರ ಟೇಬಲ್ ಅಲ್ಲಿ ಬರುತ್ತೆ ಮತ್ತು 8ರ ಟೇಬಲ್ ಅಲ್ಲಿ ಕೂಡ ಬರುತ್ತೆ. ಹಾಗೇನೆ 9 ನೋಡಿ, 1ರ ಟೇಬಲ್ ಅಲ್ಲಿ ಬರುತ್ತೆ, 3ರ ಟೇಬಲ್ ಅಲ್ಲಿ ಬರುತ್ತೆ, 9ರ ಟೇಬಲ್ ಅಲ್ಲಿ ಬರುತ್ತೆ. 10 1ರ ಟೇಬಲ್ ಅಲ್ಲಿ ಬರುತ್ತೆ, 2ರ ಟೇಬಲ್ ಅಲ್ಲಿ ಬರುತ್ತೆ, 5ರ ಟೇಬಲ್ ಅಲ್ಲಿ ಬರುತ್ತೆ ಮತ್ತು 10ರ ಟೇಬಲ್ ಅಲ್ಲಿ ಬರುತ್ತೆ. ಇವುಗಳೇನು? ಸಂಯುಕ್ತ ಸಂಖ್ಯೆಗಳು. ಸಂಯುಕ್ತ ಸಂಖ್ಯೆಗಳು ಯಾವ ತರ? 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳಿಗೆ ನಾವು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ. ಇದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಏನು? 2ಕ್ಕಿಂತ ಹೆಚ್ಚು ಅಪವರ್ತನಗಳು. ಇವೇನು? ಅಪವರ್ತನಗಳು. ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳಿಗೆ ಸಂಯುಕ್ತ ಸಂಖ್ಯೆಗಳಂತ ಹೇಳ್ತೀವಿ. ಮತ್ತು ಒಂದರ ಮಗ್ಗಿಯಲ್ಲಿ ಮತ್ತು ಸ್ವಂತ ಅದೇ ಟೇಬಲ್ ಅಲ್ಲಿ, ಅದೇ ಮಗ್ಗಿಯಲ್ಲಿ ಹೋಗುವಂತಹ ಸಂಖ್ಯೆಗಳು ಅಥವಾ
ಬರುವಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಇದು ಎರಡು ಏನಿದೆ, ಒಂದರ ಮಗ್ಗೆಯಲ್ಲೂ ಬರುತ್ತೆ ಮತ್ತು ಎರಡು ಮಗ್ಗೆಯಲ್ಲೂ ಬರುತ್ತೆ. ಇಲ್ಲಾಂದ್ರೆ ಇದು ಎರಡು ಒಂದರಿಂದ ಭಾಗವಾಗುತ್ತೆ, ಇಲ್ಲಾಂದ್ರೆ ಎರಡರಿಂದ ಭಾಗವಾಗುತ್ತೆ. ಹೌದಾ? ಹಾಗೆ ಮೂರು ಕೂಡ ಒಂದರಿಂದ ಭಾಗವಾಗುತ್ತೆ ಮತ್ತು ಮೂರರಿಂದ ಭಾಗವಾಗುತ್ತೆ. ಬರೀ ಎರಡು ಸಂಖ್ಯೆ ಅಷ್ಟೇ, ಎರಡೇ ಎರಡು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಮತ್ತು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳಿಗೆ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೀವಿ. ಇದು ಈ ಎರಡು ಸಂಖ್ಯೆಗಳ ಬೇಸಿಕ್. ಈಗ